ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ರೋಜಾ ಭರತ್ ಕನ್ನಡ ಲಾಗ್ಸ್. ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ಬನ್ನಿ. ಓಕೆ ಫ್ರೆಂಡ್ಸ್, ನಾನು ಇವತ್ತು ನಿಮಗೋಸ್ಕರ ಚಾಟ್ಲಾಕ್ ಮೀನು ಅಂತ ಹೇಳ್ತಾರೆ ಇದನ್ನ. ಸೊ ಅದನ್ನು ಒಂದು ತವಾ ಫ್ರೈ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಇಲ್ಲಿ ನಾವು 1 kg ಅಷ್ಟು ಚಾಟ್ಲಾಕ್ ಮೀನನ್ನು ತೊಗೊಂಡಿದ್ದೀನಿ. ಸೊ ಇದು ನಾವು ಇದನ್ನ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇದ್ರ ಮೇಲೆ ನಾವು ಒಂದೊಂದು ಲೈನ್ನ ಹಾಕೊಂಡ್ಬಿಡೋಣ. ಸೊ ಓಕೆ ಫ್ರೆಂಡ್ಸ್, ನಾವಿವಾಗ ನೀಟಾಗಿ ಇಲ್ಲಿ ಫಿಶಸ್ನ ನೀಟಾಗಿ ಲೈನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ನಾವು ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದು ಚಿಕ್ಕ ಫಿಶ್ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಮಸಾಲೆ ಏನು ಬೇಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈಗ ಲೆಮನ್ನ ಆ್ಯಡ್ ಮಾಡ್ತೀನಿ. ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಫಸ್ಟ್ ಸ್ಟೆಪ್ಪು. ಇಷ್ಟು ಫಿಶ್ಗೆ ಒಂದು ಹಾಫ್ ಲೆಮನ್ ಸಾಕಾಗುತ್ತೆ. ಓಕೆ, ತುಂಬ ದಪ್ಪ ಏನಿಲ್ಲ, ಇದರಲ್ಲಿ ದಪ್ಪದ್ದು ಇತ್ತು, ಬಟ್ ನಾನು ಸ್ಮಾಲ್ ಸೈಜ್ ಮೀಡಿಯಂ ಸೈಜ್ ಸಾಕು ಅಂತ ಹೇಳ್ಬಿಟ್ಟು ಮೀಡಿಯಂ ಸೈಜ್ನ ತಗೊಂಡಿದ್ದೀನಿ. ಇದಕ್ಕೆ ಅರಿಶಿಣ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಗ ನೀಟಾಗಿ ಇದಕ್ಕೆ ಈ ರೀತಿಯಾಗಿ ಹಚ್ಚಿ ಇಟ್ಕೊಳ್ಳೋಣ. ಈಗ ನಾನು ಇದನ್ನು ಕಂಪ್ಲೀಟಾಗಿ ಈಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದಕ್ಕೇನಿಲ್ಲ, ಲೆಮನ್ ಮತ್ತು ಅರಿಶಿಣ ಮತ್ತು ಸಾಲ್ಟ್ನ ಹಾಕಿ ನಾನೀಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಇದಕ್ಕೆ ನಾವೇನು ಮಾಡಬೇಕಾಗತ್ತೆ ಅಂದರೆ, ಇದು ತುಂಬ ಏನು ಬೇಕಾಗಲ್ಲ. ಸೊ ಈಗ ನಾನು ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಇದಕ್ಕೆ ಏನೇನು ಮಸಾಲ ಬೇಕಾಗುತ್ತೆ ಅದನ್ನು ರೆಡಿ ಮಾಡ್ಕೊತೀನಿ. ಖಾರದ ಪುಡಿನ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್, ಮತ್ತು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಅರಿಶಿಣ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪೌಡರ್, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪುಡಿ, ಫುಡ್ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಈಗ ನಾನು ಇಷ್ಟನ್ನೇ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ.
ಇದಕ್ಕೆ ನಾನೊಂದು ಅರ್ಧ ಲೆಮನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಕೆಲವೊಂದು ಲಾಸ್ಟ್ ಟೈಮ್ ಫಿಶ್ ರೆಸಿಪಿ ಮಾಡಿದ್ನಲ್ಲಿ ನೀವು ನೋಡಬಹುದು, ನಾನು ಅದು ಮಸಾಲ ಸ್ವಲ್ಪ ಜ್ಯೂಸಿ ಅಂದರೆ ಲೈಕ್ ವಾಟರಿ ಆಗಿತ್ತು ಸ್ವಲ್ಪ. ಇದು ಸ್ವಲ್ಪ ನಾನು ತಿಕ್ಕಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಮಸಾಲಾನ ಯಾವ ರೀತಿಯಾಗಿ ಕಲಿಸ್ಕೋತೀವೋ ಅದ್ರ ಮೇಲೆ ನಮ್ಮ ಒಂದು ಫಿಶ್ ಟೇಸ್ಟ್ ಇರುತ್ತೆ. ಸೊ ನಾವಿಲ್ಲಿ ಮಸಾಲಾನ ರೆಡಿ ಮಾಡಿ ಇಟ್ಕೊಂಡು ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ ಮಸಾಲ ಸಾಕಾಗುತ್ತೆ. ಸೊ ಈಗ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಫಿಶ್ಗೆ ನಾನು ಈ ರೀತಿಯಾಗಿ ಮಸಾಲಾನ ನೀಟಾಗಿ ಹಚ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಳಗಡೆಗೆ ಫಸ್ಟ್ ಫಿಲ್ ಮಾಡ್ಕೊಳ್ಳಿ. ಇದನ್ನು ಒಂದು ಹಾಫ್ ಆನ್ ಅವರ್ ಬಿಟ್ಬಿಡೋಣ. ಸೊ ಅಲ್ಲಿ ಮಸಾಲ ಎಲ್ಲ ಸೆಟ್ ಆಗುವಷ್ಟೊತ್ತಿಗೆ ನಾವಿಲ್ಲಿ ಫೈರ್ ಎಲ್ಲ ಹಾಕ್ಕೊಂಡು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನಾನಿಲ್ಲಿ ಗ್ರಿಲ್ನ ಇಟ್ಟಿದ್ದೀನಿ, ಯಾಕಂದರೆ ನಾನು ಅದ್ರ ಮೇಲೆ ಪ್ಯಾನ್ ಇಡಬೇಕು. ಸೊ ಇಲ್ಲಿ ನಾನು ಬೆಂಕಿನ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀವಿ, ಯಾಕಂದರೆ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ದೊಡ್ಡ ಫಿಶ್ನ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ವಲ್ಪ ಫೈರ್ನ ಜಾಸ್ತಿ ಇಟ್ಕೊಂಡಿದ್ವಿ. ಸೊ ಈಗ ಮ್ಯಾರಿನೇಷನ್ ಎಲ್ಲ ಮಾಡಿ ಆಯಿತು. ಇವಾಗ ಇದನ್ನು ಫ್ರೈ ಮಾಡೋಣ ಅಂತ ತವಾನ ಹೀಟ್ ಆಗಕ್ಕೆ ಇಟ್ಟಿದ್ದೀನಿ, ಅದು ಹೀಟ್ ಆಗಿದೆ. ಸೊ ಬನ್ನಿ ಯಾವ ರೀತಿಯಾಗಿ ಮಾಡೋದನ್ನು ತೋರಿಸ್ತೀನಿ. ಸೊ ಪ್ಯಾನ್ ಈಗ ಹೀಟ್ ಆಗಿದೆ. ಸೊ ಅದಕ್ಕೆ ನನಗೊಂದು 2 to 3 ಡ್ರಾಪ್ಸ್ ಅಷ್ಟು ಆಯಿಲ್ನ, 1 or 2 ಸ್ಪೂನ್ ಅಷ್ಟು ಆಯಿಲ್ನ ನಾವು ಅಪ್ರಾಕ್ಸ್ ತೊಗೊಂಡಿರ್ಬೋದು. ನಾವು ಡೀಪ್ ಫ್ರೈ ಮಾಡೋದಕ್ಕಿಂತ ಇದರಲ್ಲಿ ಆಯಿಲ್ ಅಷ್ಟು ನಮಗೆ ಕನ್ಸ್ಯೂಮ್ ಮಾಡಲ್ಲ ನಾವು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಹೆಲ್ತ್ಗೂ ಕೂಡ ಒಳ್ಳೆಯದಿರುತ್ತೆ. ಆ್ಯಂಡ್ ನೀವೇನಾದರೂ ಡಯಟ್ ಮಾಡ್ತಿದ್ರು ಕೂಡ ನಿಮಗೆ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಫಿಶ್ ತಂದೂರನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ವಿಸಿಟ್ ಮಾಡಿ, ಚೆಕ್ ಮಾಡಿ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ವಲ್ಪ ಬೆಂಕಿನ ಜಾಸ್ತಿ ಇಟ್ಕೊಂಡಿದ್ವಿ. ಫಸ್ಟ್ ಅದನ್ನು ಕುಕ್ ಮಾಡೋಕ್ಕಿತ್ತು, ಬಟ್ ಇಲ್ಲ, ಇದನ್ನು ಫಸ್ಟ್ ಕುಕ್ ಮಾಡಿಬಿಡೋಣ ಅಂತ ಹೇಳಿ ಕುಕ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಒಂದ್ಸಲ ಹೊಲದ ಹತ್ರ ಹೋದರೆ ಅಟ್ಲೀಸ್ಟ್ 2 ವೀಡಿಯೋನ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು 2 ಒಟ್ಟಿಗೆ ಮಾಡ್ತಿದ್ವಿ. ಬಿಕಾಸ್ ಮಗುನ ಇಟ್ಕೊಂಡು ಪದೇ ಹೋಗೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ. ಸೊ ಈಗ ಫಿಶ್ ತವಾ ಫ್ರೈ ರೆಡಿ ಆಗಿದೆ. ಸೊ ಯಾವ ರೀತಿ ಆಗಿದೆ ಅಂತ ತಿನ್ ನೋಡ್ಬಿಟ್ಟು ಟೇಸ್ಟ್ ಹೇಳ್ತೀನಿ, ಆಯ್ತಾ? ತಿನ್ ನೋಡ್ಬಿಟ್ಟು ಟೇಸ್ಟ್ ಯಾವ ರೀತಿ ಆಗಿದೆ ಅಂತ ಹೇಳ್ಬೇಕು ಕರೆಕ್ಟ್ ಆಗಿ. ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ನಿಜವಾಗ್ಲೂ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಚೆನ್ನಾಯ್ತಲ್ವಾ? ಚೆನ್ನಾಗಿದೆ. ಔಟ್ ಸೈಡ್ ಅಲ್ಲಿ ಫಿಶ್ ತವಾ ಫ್ರೈ ಹೇಗಿರುತ್ತೋ ಅದೇ ತರನೇ ಇದೆ. ಟೇಸ್ಟ್ ಸೂಪರ್ ಆಗಿದೆ. ಕಷ್ಟಪಟ್ಟಿದ್ಕು ಟೇಸ್ಟ್ ಸಕ್ಕತ್ತಾಗಿ ಬಂದಿದೆ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಒಂದು ಇವತ್ತಿನ ವಿಡಿಯೋ.
ಫಿಶ್ ತವಾ ಫ್ರೈ ತುಂಬಾ ಟೇಸ್ಟಿಯಾಗಿತ್ತು. ಸೊ ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನೊಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.